ನಮಸ್ಕಾರ ನ್ಯೂಸ್ ಎಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. ಸಂವಿಧಾನ ಬದಲಾಯಿಸುತ್ತೇವೆ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎಂದು ಬಿಜೆಪಿ ಆರೋಪಿಸಿತ್ತು. ಈ ಕುರಿತು ಶಿವಮೊಗ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಬಿಜೆಪಿ ಪ್ರತಿಭಟನೆ ಮಾಡಿತ್ತು. ಈ ಪ್ರತಿಭಟನೆ ವಿರುದ್ಧ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಗುಡುಗಿದ್ದಾರೆ. ಸಂವಿಧಾನ ಬದಲಾಯಿಸುವ ಮಾತು ಆಡಿದ್ದು ಬಿಜೆಪಿಯ ಅನಂತಕುಮಾರ್ ಹೆಗಡೆ. ಅವರು ಆಡಿದ ಮಾತು ಸರಿಯಲ್ಲ ಎಂದು ಆರ್ಎಸ್ಎಸ್ ಮತ್ತು ಬಿಜೆಪಿಯು ಪ್ರಕಟಗೊಳಿಸಿತ್ತು. ಆದರೆ ಇಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪ ಮಾಡಿ ಅವರ ಪ್ರತಿಕೃತಿಯನ್ನ ಬಿಜೆಪಿಯವರು ದಹಿಸಿದ್ದಾರೆ. ತಾಕತ್ತಿದ್ರೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಲಿ ಎಂದು ಬಿಜೆಪಿ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ಒಂದು ನಮ್ಮ ಪಕ್ಷದ ವತಿಯಿಂದ ಒಂದು ಪ್ರತಿಕ್ರಿಯೆ ಕೊಡಬೇಕು ಅಂತಕ್ಕಂಥ ಕಾರಣದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಬಟ್ ನಾನು ನಿಮಗೆ ಮೊದಲೇ ಒಂದು ಕೊಟ್ಟಿದ್ದೇನೆ ಸೆಟ್. ನಾನೇನು ಅಭಿಪ್ರಾಯ ಪಡ್ತಾ ಇದ್ದೇನೆ, ಯಾವ್ದ್ರ ವಿರುದ್ಧ ಇದ್ದೇನೆ ಅನ್ನೋದನ್ನು ನಾನು ಪತ್ರಿಕೆ ಕೊಟ್ಟಿದ್ದೇನೆ. ಆದರೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯಾಗಿ, ಏಕೆಂದರೆ ಬಂದು ಏನೇ ಹೇಳಿ ಹೋಗ್ತಾರೆ, ಅದಕ್ಕೆ ಅವ್ರ ಹೇಳಿಕೆಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಹೇಳಿಕೆ ಮೊದಲನೇದಾಗಿ ಅದನ್ನ ನಾನು ತೆಗೆದುಕೊಳ್ತೇನೆ. ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ಒಂದು 4% ಕೊಟ್ಟಿದ್ರು ಅನ್ನೋದನ್ನ ಹಿಡ್ಕೊಂಡು ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ, ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು, ಅವರು ಕಾನ್ಸ್ಟಿಟ್ಯೂಷನ್ ಬದಲಾವಣೆಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಮ್ಮ ತೀರ್ಥಹಳ್ಳಿಯ ಗುಮ್ಮಿ ನೀರಿನ ನಾಯಕರು, ಶಾಸಕರು, ಮಾಜಿ ಸಚಿವರು ಅವರ ಪ್ರತಿಕೃತಿಯನ್ನ ದಾನ ಮಾಡಿದ್ದಾರೆ ನನ್ನ ತೀರ್ಥಹಳ್ಳಿನಲ್ಲಿ. ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಮತ್ತು ದೃಶ್ಯ ಮಾಧ್ಯಮದವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಿಮಗೆಲ್ಲ ಏನು ಅನಿಸಿದೆ? ನೀವು ಯಾವುದೋ ಒಂದು ಜಾತಿ, ಒಂದು ಧರ್ಮ, ಒಂದು ಪಕ್ಷಕ್ಕೆ ನಿರ್ದಿಷ್ಟವಾಗಿ ಗುರುತಿಸ್ಕೊಂಡವರಲ್ಲ. ಆ ಭಾವನೆ ಮೇಲೆ ನಾವು ಪ್ರೆಸ್ ಮೀಟ್ ಕರೀತಾ ಇರೋದು. ನಾವು ನೀವು ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಏನೇ ಇರಲಿ, ನೀವು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮುದ್ರಣ ಮಾಧ್ಯಮದಾಗಲಿ ಅಥವಾ ದೃಶ್ಯ ಮಾಧ್ಯಮವಾಗಲಿ ಅದು ಸೀಮಿತ ಆಗಬಾರ್ದು ಅನ್ನೋ ತಿಳುವಳಿಕೆಯಲ್ಲಿ ನೀವಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವ್ಯಕ್ತಿಗತವಾಗಿ ನಿಮ್ಮ ಅಭಿಪ್ರಾಯಗಳೇನೇ ಇರಲಿ, ನಾನು ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಜಾವಾಣಿಯಲ್ಲಿ ಲೇಖನ ಬಂದು ಎಲ್ಲ ಪತ್ರಿಕೆಯಲ್ಲೂ ಬಂದು ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಆ ರೀತಿ ಹೇಳಿದ್ರೆ ನನ್ನ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಡ್ಡಾ ಅವರು ಆವೇಶಭರಿತವಾದ ರಾಜ್ಯಸಭೆಯ ಭಾಷಣವನ್ನು ಕೇಳಿದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ಈಗ ರಾಜೀನಾಮೆ ಯಾರು ಕೊಡಬೇಕು ಅನ್ನೋದು ನೀವು ನನಗೆ ಹೇಳಬೇಕು ಅನ್ನೋದು ನನ್ನ ವಿನಂತಿ. ನೀವು ಕಾನ್ಸ್ಟಿಟ್ಯೂಷನ್ ಅನ್ನ ಬದಲಾವಣೆ ಮಾಡಿ ಅಂತ ನೀವು ಹೇಳಿದ್ದೀರಿ, ಆದ್ರಿಂದ ನೀವು ನಿವೃತ್ತಿ ಆಗಬೇಕು. ನೀವು ಆ ಹೇಳಿಕೆ ಕೊಡುವಾಗ ಇದನ್ನ ನಾವು ಬದಲಾವಣೆ ಮಾಡ್ತೀವಿ ಅಂತ. ಖಂಡಿತವಾಗೂ ಕೂಡ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆ ಬಗ್ಗೆ ದೀರ್ಘವಾದ 70ರಿಂದ 77ರಲ್ಲಿ 77ನೇ ಇಸ್ವಿನಲ್ಲಿ ದೀರ್ಘವಾದ ಚರ್ಚೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿದೆ. ಕೇಶವಾನಂದ ಭಾರತಿ ಕೇಸಲ್ಲಿ ನಡೆದಿದೆ, ಎಲ್ಲ ಕಡೆದಿದೆ. Basic structure of the constitution should not be changed by the parliament or by any other amendment. Basic structure of the constitution should not be changed ಅಂತ. ಉಳಿದ ಎಲ್ಲ ವಿಚಾರಗಳು ಕೂಡ ವರ್ತಮಾನಕ್ಕೆ ಬೇಕಾದಂತ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಅವಕಾಶ ಇದೆ. ತಿದ್ದುಪಡಿಗೆ ಇವ್ರು ಯಾವುದೋ ಒಂದು ಸಣ್ಣ ಎಳೆಯನ್ನು ಹಿಡ್ಕೊಂಡು, ಅವ್ರು ಆ ರೀತಿ ಹೇಳ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ನಾನೀಗ ಕೇಳ್ತಾ ಇದ್ದೀನಿ ತಮ್ಮ ಮೂಲಕ. ಅನಂತಕುಮಾರ್ ಹೆಗಡೆ ಏನ್ ಹೇಳಿದ್ರು ಒಂದು 10 ವರ್ಷದ ಹಿಂದೆ ತೀರ್ಥಹಳ್ಳಿಗೂ ಬಂದು ಹೇಳಿದ್ದಾರೆ. ಯಾವ ಆಧಾರದ ಮೇಲೆ ಹೇಳಿದ್ರು ಅವರು? ನಾವು ಬಂದಿದ್ದೆ ಸಂವಿಧಾನವನ್ನ ಬದಲಾವಣೆ ಮಾಡೋದಿಕ್ಕೆ. ಚಿಂತನ ಗಂಗಾ ಅದಕ್ಕೆ ಈ ವರ್ಷ ಹೆಚ್ಚು ಕಡಿಮೆ 100 ವರ್ಷ ಆಗುತ್ತೆ. ನಾಡ್ದು ಅಕ್ಟೋಬರ್ ವಿಜಯದಶಮಿಗೆ ಈ ನಿಲುವಿಗೆ 1925ನೇ ಇಸ್ವಿನಲ್ಲಿ RSS ಹುಟ್ಟಿರೋದು.
RSS ಹುಟ್ಟಿರ್ತಕ್ಕಂಥ 1925ನೇ ಇಸ್ವಿ ವಿಜಯದಶಮಿ ದಿನ. ಹೆಗಡೆವಾಲ್ ಅವರು ಗುರೂಜಿ ಏನ್ ಗೋಲ್ವಾಳ್ಕರ್ ಇದ್ದಾರೆ, ಹಿ ಇಸ್ ಆಲ್ಸೋ ಸ್ಥಾಪಿಕ ಸದಸ್ಯರವರು, ಅವರಿಬ್ರು ಕೂಡ ಅದರೊಳಗೆ ಇದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಅವ್ರ ಪುಸ್ತಕ ಏನ್ ಹೇಳಿದೆ, ನಿಮ್ಗೆ ಓಲ್ಡ್ ಎಡಿಷನ್ ನನ್ನ ಹತ್ರ ಇದೆ, ನ್ಯೂ ಎಡಿಷನ್ ನನ್ನ ಹತ್ರ ಇದೆ, ಪುಸ್ತಕ ಇಲ್ಲ. ನಾನ್ ಪ್ರಿಂಟ್ ಮಾಡಿದ್ದು ಏನಾದ್ರು ಸುಳ್ಳು ಕೊಟ್ಟಿದ್ದೀನಿ ಅಂತಂದ್ರೆ ಏನ್ ಹೇಳ್ತಾರೆ ಅದ್ರೊಳಗೆ, ಇಟ್ ಗೋಸ್ ವಿತೌಟ್ ಸೇಯಿಂಗ್ ದಟ್ ಇಫ್ anyone is suffering from any disability, social or political, on account of what is called caste, that must be removed completely, reconsidered and redrafted. ಯಾರ ಎಫಿಜಿನ ಸುಟ್ಟಾಕ್ಬೇಕು ಈಗ? ನಿಮ್ಮ ಅಭಿಪ್ರಾಯ ಏನಿದೆ? ನಾನು ಹೇಳೋದಾದ್ರೆ ಇದರ ಈಗ ಸುಟ್ಟಾಕೋದಾದ್ರೆ ಈ ಚಿಂತನ ಗಂಗನ ಸುಟ್ಟಾಕ್ಬೇಕಾಗುತ್ತೆ. ಮೋದಿ ಹೇಳ್ಬೇಕು ಉತ್ತರ, ನಡ್ಡಾ ಹೇಳ್ಬೇಕು, ಅಶೋಕ್ ಅವ್ರು ಹೇಳ್ಬೇಕು, ಚಲವಾದಿ ನಾರಾಯಣ ಸ್ವಾಮಿ ಹೇಳ್ಬೇಕು, ವಿಜೇಂದ್ರ ಅವರು ಉತ್ತರ ಕೊಡ್ಬೇಕು. ಜ್ಞಾನೇಂದ್ರ ಅವರು DK ಶಿವಕುಮಾರ್ ಅವ್ರ ಎಫಿಜಿ ಸುಟ್ರಲ್ಲ, ಈಗ ನಾವು ಅವ್ರು ಸುಡ್ಬೇಕಾಗುತ್ತಲ್ಲ. 1966 ಅಲ್ಲೇ ಪುಸ್ತಕ ಹೊರಗೆ ಬಂದಿದೆಯಲ್ಲ, ಇದು ಸಂವಿಧಾನವನ್ನ ಪೂರ್ಣ ಚೇಂಜ್ ಮಾಡ್ಬೇಕು ಅಂತ ಮೋದಿ ಹೇಳಿ ಸುಳ್ಳ? ಮೋದಿ ರಾಜಸ್ಥಾನದಲ್ಲಿ ಏನ್ ಭಾಷಣ ಮಾಡಿದ್ರು, ಯಾವುದೇ ಕಾರಣಕ್ಕೂ ನಾವು ಸಂವಿಧಾನವನ್ನ ಚೇಂಜ್ ಮಾಡೋದಿಲ್ಲ ಅಂತ ಹೇಳಿದ್ರು. ಇದು ಏನಂತ ಹೇಳುತ್ತೆ, ವೆದರ್ ಹಿ ಇಸ್ ಎಗನೆಸ್ಟ್ RSS, ಮೋದಿ ಇಸ್ ಎಗನೆಸ್ಟ್ RSS. ಈಗ 25th ಅಲ್ಲಿ ಹೋಗ್ತಾ ಇದ್ದಾರೆ. 52 ವರ್ಷ ಈ ದೇಶದ ಬಾವುಟವನ್ನ ನಾಗ್ಪುರ